ರಾಜ್ಯ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿಯ ನಿರ್ದೇಶನಕ್ಕೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಜರುಗುತ್ತಿರುವ ಮಹಜರು ಪ್ರಕ್ರಿಯೆ ಕುರಿತು ಅರಣ್ಯವಾಸಿಗಳ ಮನೆ ಮನೆಗೆ ತಿಳುವಳಿಕೆ ನೀಡುವ ಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸಂಚಾಲಕರಾದ ಹರಿಹರ್ ನಾಯ್ಕ್, ಓಂಕಾರ್ ಮತ್ತು ಗಣಪತಿ ಗೌಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿಯ ನಿರ್ದೇಶನಕ್ಕೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಜರುಗುತ್ತಿರುವ ಮಹಜರ್ ಪ್ರಕ್ರಿಯೆ ಕುರಿತು ಅರಣ್ಯವಾಸಿಗಳ ಮನೆ ಮನೆಗೆ ತಿಳುವಳಿಕೆ ನೀಡುವ ಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸಂಚಾಲಕರಾದ ಹರಿಹರ ನಾಯ್ಕ್, ಓಂಕಾರ ಮತ್ತು ಗಣಪತಿ ಗೌಡ ಹುತ್ಕಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೈಜ ಕಾನೂನು ಅರಣ್ಯವಾಸಿಗಳಿಗೆ ತಲುಪಿಸುವ ಉದ್ದೇಶದಿಂದ ಜರುಗುತ್ತಿರುವ ಮಹಜರ್ ಪ್ರಕ್ರಿಯೆ ನ್ಯೂನತೆ ಪಟ್ಟಿ ಬಿಡುಗಡೆಗೊಳಿಸುತ್ತಾ ಅವರು ಹೇಳಿದರು. ಜರುಗುತ್ತಿರುವ ಮಹಜರ್ ಪ್ರಕ್ರಿಯೆಯಲ್ಲಿ ಪ್ರಮುಖ 10 ಅಂಶಗಳನ್ನು ಪ್ರಸ್ತಾಪಿಸಲಾಗಿದ್ದು, ಅವುಗಳಲ್ಲಿ ಅರಣ್ಯ ನೋಟಿಸ್ ನೀಡದೆ ಮಹಜರ್ ಕಾರ್ಯ ಜರುಗಿಸುತ್ತಿರುವುದು, ಊರ ಪ್ರಮುಖರ ಉಪಸ್ಥಿತಿಗೆ ಅವಕಾಶ ನೀಡದಿರುವುದು, ಪೂರ್ಣ ಪ್ರಮಾಣದ ಅಧಿಕಾರಿ ತಂಡ ಹಾಜರಿಲ್ಲದಿರುವುದು, ಮುದ್ರಿತ ಮಹಜರ್ ಫಾರಂ ಉಪಯೋಗಿಸಿ ಯಾಂತ್ರಿಕವಾಗಿ ಮಹಜರ್ ಜರುಗಿಸುವುದು, ಸಾಗುವಳಿ ಕ್ಷೇತ್ರದ ಸಾಂದರ್ಭಿಕ ದಾಖಲೆ ಉಲ್ಲೇಖಿಸದೇ ಇರುವಂತಹ ಮುಂತಾದ ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅರಣ್ಯ ಹಕ್ಕು ಮಹಜರ್ ಪ್ರಕ್ರಿಯೆಯಲ್ಲಿ ನ್ಯೂನ್ಯತೆಗಳಾಗಿವೆ ಅನ್ನೋದ್ರ ಬಗ್ಗೆ ಒಂದು ನ್ಯೂನ್ಯತಾ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅರಣ್ಯವಾಸಿಗಳಿಗೆ ಏನು ಈಗ ಪುನರ್ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಅನ್ನ ಜಾರಿ ಮಾಡಿಲ್ಲ. ಹಾಗೆ ತಿರಸ್ಕಾರವಾದ ಎಲ್ಲ ಅರ್ಜಿಗಳನ್ನ ಪರಿಹರಿಸಿಲ್ಲ. ಪೂರ್ಣ ಪ್ರಮಾಣದ ಅಧಿಕಾರಿಗಳ ತಂಡ ಹಾಜರಾಗದೆ ಈ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಅರ್ಜಿ ಕ್ಷೇತ್ರ ದಾಖಲಿಸದೆ ಜಿಪಿಎಸ್ ಕ್ಷೇತ್ರ ದಾಖಲಿಸುವಿಕೆ ಇದ್ಯಾವುದು ನಡೆದಿಲ್ಲ. ಅರಣ್ಯವಾಸಿಗಳ ಅರ್ಜಿ ಪ್ರಕರಣದ ಕಡತ ತಂದಿಲ್ಲ. ಊರ ಪ್ರಮುಖರ ಹಾಜರಾತಿ ಆ ಸಂದರ್ಭದಲ್ಲಿ ಇರಲಿಲ್ಲ. ಮಹಜರ್ನಲ್ಲಿ ಸಾಂದರ್ಭಿಕ ದಾಖಲೆ ಅಂತ ಉಲ್ಲೇಖಿಸಿಲ್ಲ. ಕಂದಾಯ ಭೂಮಿ ಇದ್ದವರನ್ನ ಪರಿಗಣಿಸಲೇ ಇಲ್ಲ. 1ಕ್ಕಿಂತ ಹೆಚ್ಚು ಕುಟುಂಬದ ಅರ್ಜಿ ಗಣನೆಗೆ ತೆಗೆದುಕೊಂಡಿಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಈ ಒಂದು 20ನೇ ತಾರೀಕು ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಲಿಕ್ಕಿದ್ದೇವೆ, ಸಿದ್ದಾಪುರ ತಹಸೀಲ್ದಾರ್ ಅವರಿಗೆ. ಈ ಸಂದರ್ಭದಲ್ಲಿ ವಿನಾಯಕ ನಾಯ್ಕ್ ಜೋಗಿನ ಮನೆ, ರಮೇಶ್ ಗೌಡನ ಹೊಸತೋಟ, ಮಬಲೇಶ್ವರ ನಾಯ್ಕ್ ಜೋಗಿನ ಮನೆ, ರವೀಶ್ ಹುತ್ಗಾರ್, ಶರಾವತಿ ಗೌಡ ಹುತ್ಗಾರ್ ಮುಂತಾದವರು ಹಾಜರಿದ್ದರು. ನ್ಯೂನತೆಯ ಮಹಜರ್ ಪ್ರಕ್ರಿಯೆ ಜರುಗುವ ಅಂಶವನ್ನು ತಾಲೂಕಾಡಳಿತ ಗಮನಕ್ಕೆ ತರುವ ಉದ್ದೇಶದಿಂದ ಮೇ 20 ಬುಧವಾರದಂದು ತಾಲೂಕಾ ದಂಡಾಧಿಕಾರಿಯವರಿಗೆ ಅರಣ್ಯವಾಸಿಗಳ ನಿಯೋಗವು ಭೇಟಿ ನೀಡಿ ಚರ್ಚಿಸಲಾಗುವುದೆಂದು ತಾಲೂಕಾ ಸಂಚಾಲಕ ಸೀತಾರಾಮ್ ಗೌಡ ಹುಕ್ಕಳ್ಳಿ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.